ಕೇಂದ್ರ ತಾವು ಸ್ಥಾನ ಕೊಟ್ಟಾರಲ್ಲ ಮೇಡಮ್, ಅದು ಮುಖ್ಯಮಂತ್ರಿ ಬದಲಾವಣೆ ಸೂಚನೆ ಅಂತ ಬಿಜೆಪಿ ಅವರು ಇದನ್ನು ಮಾಡ್ತಾ ಇದ್ದಾರೆ ನೋಡಿ. ನಾನು ಮುಂಚೆಯಿಂದನೂ ಹೇಳ್ತೀನಿ, ಸಿದ್ದರಾಮಯ್ಯ ಸಾಹೇಬರು ದೇಶ ಕಂಡಂಥ ಒಬ್ಬ ಮಾಸ್ ಲೀಡರು. ಯಾವತ್ತಿದ್ರೂ ಕೂಡ ಸಿದ್ದರಾಮಯ್ಯ ಸರ್ ಅವರ ಜನಪ್ರಿಯತೆಯನ್ನು ಬರೀ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಸೀಮಿತ ಇಡಬಾರ್ದು. ಇಡೀ ದೇಶದಲ್ಲಿ ಅವರು ಜನಪ್ರಿಯರಿದ್ದಾರೆ, ಬರೀ ನಮ್ಮ ರಾಜ್ಯಕ್ಕೆ ಅಷ್ಟೇ ಸೀಮಿತ ಇರಬಾರ್ದು. ಸೊ ಮೊದಲಿನಿಂದನೂ ಕೂಡ ಕಾಂಗ್ರೆಸ್ ಪಕ್ಷದ ಕಾಳಜಿ ಕಳಕಳಿ ಹಿಂದುಳಿದ ವರ್ಗದವರಾಗಿರ್ಬೋದು, ದಮನಿತರಾಗಿರ್ಬೋದು, ಬಡವರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಸೊ ಇದನ್ನೆಲ್ಲ ಕಾಳಜಿ ಇಟ್ಕೊಂಡಂಥವ್ರು ಸಿದ್ದರಾಮಯ್ಯ ಸಾಹೇಬರು. ಅದಕ್ಕೆ ಅವರನ್ನು OBC ಲೀಡ್ರು ಅಂತ ಹೇಳ್ತೀವಿ, ಹಿಂದುಳಿದ ವರ್ಗದ ಧೀಮಂತ ನಾಯಕನು ಅಂತ ಹೇಳ್ತೀವಿ. ಸೊ ಅವರ ಒಂದು ಸೇವೆಯನ್ನು ವಿಸ್ತಾರ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ವಿಚಾರ ಮಾಡಿದೆ, ಭಾಳ ಒಳ್ಳೆಯ ವಿಚಾರ. ಇನ್ನು ಇದರಲ್ಲಿ BJP ಏನಾದರೂ ಹುಡುಕ್ತಾ ಇದ್ರೆ ಅವ್ರಿಗೆ ನಿರಾಸೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿ ಕೇಂದ್ರ ತಾವು ಸ್ಥಾನ ಕೊಟ್ಟಾರಲ್ಲ ಮೇಡಮ್, ಅದು ಮುಖ್ಯಮಂತ್ರಿ ಬದಲಾವಣೆ ಸೂಚನೆ ಅಂತ ಬಿಜೆಪಿ ಅವರು ಇದನ್ನು ಮಾಡ್ತಾ ಇದ್ದಾರೆ ನೋಡಿ. ನಾನು ಮುಂಚೆಯಿಂದನೂ ಹೇಳ್ತೀನಿ, ಸಿದ್ದರಾಮಯ್ಯ ಸಾಹೇಬರು ದೇಶ ಕಂಡಂಥ ಒಬ್ಬ ಮಾಸ್ ಲೀಡರು. ಯಾವತ್ತಿದ್ರೂ ಕೂಡ ಸಿದ್ದರಾಮಯ್ಯ ಸರ್ ಅವರ ಜನಪ್ರಿಯತೆಯನ್ನು ಬರೀ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಸೀಮಿತ ಇಡಬಾರ್ದು. ಇಡೀ ದೇಶದಲ್ಲಿ ಅವರು ಜನಪ್ರಿಯರಿದ್ದಾರೆ, ಬರೀ ನಮ್ಮ ರಾಜ್ಯಕ್ಕೆ ಅಷ್ಟೇ ಸೀಮಿತ ಇರಬಾರ್ದು. ಸೊ ಮೊದಲಿನಿಂದನೂ ಕೂಡ ಕಾಂಗ್ರೆಸ್ ಪಕ್ಷದ ಕಾಳಜಿ ಕಳಕಳಿ ಹಿಂದುಳಿದ ವರ್ಗದವರಾಗಿರ್ಬೋದು, ದಮನಿತರಾಗಿರ್ಬೋದು, ಬಡವರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಸೊ ಇದನ್ನೆಲ್ಲ ಕಾಳಜಿ ಇಟ್ಕೊಂಡಂಥವ್ರು ಸಿದ್ದರಾಮಯ್ಯ ಸಾಹೇಬರು. ಅದಕ್ಕೆ ಅವರನ್ನು OBC ಲೀಡ್ರು ಅಂತ ಹೇಳ್ತೀವಿ, ಹಿಂದುಳಿದ ವರ್ಗದ ಧೀಮಂತ ನಾಯಕನು ಅಂತ ಹೇಳ್ತೀವಿ. ಸೊ ಅವರ ಒಂದು ಸೇವೆಯನ್ನು ವಿಸ್ತಾರ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ವಿಚಾರ ಮಾಡಿದೆ, ಭಾಳ ಒಳ್ಳೆಯ ವಿಚಾರ. ಇನ್ನು ಇದರಲ್ಲಿ BJP ಏನಾದರೂ ಹುಡುಕ್ತಾ ಇದ್ರೆ ಅವ್ರಿಗೆ ನಿರಾಸೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ.